ದಕ್ಷಿಣೆ ಹಾಕ್ಬೇಕಲ್ಲ, ಮಲ್ಲಯ್ಯ ಸ್ವಾಮಿಗೆ ದಕ್ಷಿಣೆ ಹಾಕ್ಬೇಕು, ದುಡ್ಡಿಲ್ಲ. ಯಾವಾಗ ದುಡ್ಡಿಲ್ಲ, ಒಂದಿಷ್ಟು ಜನಕ್ಕೆ ಅಲ್ಲಿ ಹಿಂದಿರ್ತಕ್ಕಂಥವ್ರಿಗೆ ಕೇಳಿದ, ಹಂಗೋ ಹಿಂಗೋ ಮಾಡಿ ಏನಂತ ಕೇಳಿದ, ನಾನು ಮಲ್ಲಯ್ಯನಿಗೆ ಒಂದಿಷ್ಟು ಕಾಣಿಕೆ ಹಾಕಬೇಕು, ನನಗೆ ₹1 ಕೊಡ್ರಿ, ನಿಮ್ ಊರಿಗೆ ಹೋದ ಬಳಿಕ ಕೊಡ್ತೀನಿ ನಿಮ್ ದುಡ್ಡು ನಿಮ್ಗ ಅಂದ. ಮತ್ತೆ ಎಲ್ಲೇ ದುಡ್ಡೇನು ಕಳ್ಕೊಂಡಿರ್ಬೇಕು, ಪಾಪ ದುಡ್ಡು ಕೇಳಕತ್ತಾನ, ಬಾಳೆನಿಂದ ₹1 ಕೇಳಕತ್ತಾನ, ಯಾಕೆ ಚಿಂತೆ ಅಂತ ತಿಳ್ಕೊಂಡು ಆ ಮನುಷ್ಯ ₹1 ಕೊಟ್ಟ. ₹1 ಕೊಟ್ಟ, ₹1 ತಗೊಂಡ, ಮಲ್ಲಯ್ಯ ಕಾಣಿಕೆ ಹಾಕಿಲ್ಲ. ಕಾಣಿಕೆ ಆಯ್ತು, ದರ್ಶನ ಆಯ್ತು. ಯಾವಾಗ ದರ್ಶನ ಆಯ್ತು, ದರ್ಶನ ಆದ ಬಳಿಕ ಇಲ್ಲಿಗೆ ಬಂದ, ತನ್ನೂರಿಗೆ ತಾನು ಬಂದ ಆದ್ರೂ ₹1 ಮಾರಿ ಕೊಡ್ಬೇಕನ್ನ, ಸಾಲ ಇಸ್ಕೊಂಡಿರ್ತಾರೆ ಕೊಡ್ಬೇಕನ್ನಂತ ಅರಿವಿರ್ಬೇಕ್ರಿ ನಮ್ಗೆಲ್ಲ. ಯಾರ್ದಾಗ ಸಾಲ ಇಸ್ಕೊಂಡು ನಮ್ಮನೆಯೊಳಗೆ ಗಪ್ ಚಿಪ್ ಕೂತ್ರು ಕೊಟ್ಟವ್ರು ಏನ್ ಮಾಡ್ರಿ? ಸಾಲ ಇಸ್ಕೋಬೇಕಾದ್ರೆ ಬಹಳ ಚಂದ ಇಸ್ಕೋತೀವಿ ಅಂತೀರಿ ನಾವು. ಆಗ ಹೋನವನ್ನಂತೆ ಸಾಲವನ್ನ ತೆಗೆದುಕೊಳ್ತೀವಿ. ಆದ್ರೆ ಸಾಲ ಕೇಳಬೇಕಾದ್ರೆ ಸಾಲ ಕೇಳೋರ್ ಮನೆಗೆ ಬಂದಾಗ ಕುಂಡಿಗೆ ಚೇಳು ಕಡ್ದಂಗ ಅಂತಾರೆ, ಸರ್ವಜ್ಞಮೂರ್ತಿ ಹೇಳ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಸರ್ವಜ್ಞಮೂರ್ತಿ ಅದ್ರಿಲ್ರಿ, ಆಟ ಸಂಕೇತ ಇರ್ತದ ಅವ್ರಿಗೆ. ಸಾಲ ಇಸ್ಕೊಳ್ಳೋಕ್ ಚಂದ ಕಾಣ್ತು, ಕಟ್ಟಬೇಕಾದ್ರೆ ಕಷ್ಟ ಆಗ್ತದೆ. ಇಸ್ಕೊಳ್ಬೇಕಾದ್ರೆ ಎತ್ತರ ಇರ್ಬೇಕು. ನಾವು ಈ ಸಾಲವನ್ನ ಕಟ್ತೀವಿ ಇಲ್ಲ, ಈ ಸಾಲವನ್ನ ಮುಡಿಸ್ತೀವಿ ಇಲ್ಲ, ಅರಿವಿದ್ರೆ ಮಾತ್ರ ಸಾಲ ಮಾಡ್ಬೇಕು. ಸುಮ್ಮನೆ ಸಾಲ ಮಾಡಿ ಮನೆತನದ ಮರ್ಯಾದೆಗೆ ಧಕ್ಕೆಯನ್ನ ತಂದುಕೊಡ್ತಕ್ಕಂಥವ್ರು ನಾವು ಹಾಕೊಡುದು. ಆದ್ರೆ ₹1 ಇಸ್ಕೊಂಡು ನಾವು ಬಾಳಿಸ್ಕೊಂಡಿಲ್ಲ. ಕೇವಲ ₹1 ಸಾಲ ಪಡೆದಾನ, ಮರಳಿ ಕೊಡೋದನ್ನ ಮರೆತಾನ. ಈತ ಮರೆತ ಕೊಟ್ಟವ್ರು ಬಿಡ್ತಾರೇನ್ರಿ? ಬಿಡಂಗಿದ್ರೆ ಗಂಟೆ ಬಿಡ್ತಾರ ಅವ್ರು. ಎಲ್ಲಿ ಕೊಟ್ಟಾನ? ಶ್ರೀಶೈಲ ಮಲೈದೊಳಗೆ ಮನುಷ್ಯ ಕೊಟ್ಟಾನ, ಹತ್ತಿರತಕ್ಕಂಥವ್ರು. ಅವಾಗ ಬಂದ ಮನೆಗೆ ಬಂದಾಗ ಮತ್ತೆ ಹೆಂಡತಿ 8 ದಿನ ಸುಳ್ಳು ಹೇಳಿ ತಪ್ಪಿಸಬಹುದು ಗಂಡ ಮನೆಗಿಲ್ಲ ಅಂತ ಹೇಳಿದ್ರು ಒಂದ್ಸಲ ಬಂದಾಗ. ಮತ್ತೆ ಇನ್ನೊಂದು ವಾರ ಬಿಟ್ಟು ಬಂದಾಗ ಗಂಡ ಹೊಲಕ್ಕೆ ಹೋಗ್ಯಾನ ಅಂತ ಹೇಳಿದ್ರು. ಮತ್ತೊಂದು ವಾರ ಬಿಟ್ಟು ಬಂದಾಗ ಆತ ಮಂಗಳೂರಿಗೆ ಹೋಗ್ಯಾನ ಅಂತ ಹೇಳಿದ್ರು. ಹಿಂಗ 3 ತಿಂಗಳು ಸುಳ್ಳು ಅಂತ ಹೋದ್ರು. ಒಂದಿನ ಏನ ಮಾಡಿದ್ರು, ಹಿಂಗಾದ್ರೆ ಕೆಲಸ ಆಗಲ್ಲ, ಸಾಲ ಕೊಟ್ಟ ಬಹಳ ಹುಷಾರಾಗಿಬಿಟ್ಟ. ಸಾಲ ಕೊಟ್ಟ ಮನುಷ್ಯ ಬಹಳ ಹುಷಾರಾದ. ಹೆಂಗ್ ಹುಷಾರಾದ ಅಂದ್ರ, ಇವ ಅಲ್ಲಿಗೆ ಹೋಗ್ಯಾನ ಎಲ್ಲಿಗೆ ಹೋಗ್ಯಾನ ಕಳತಿ ಹೇಳಕತ್ತಾಳ. ಗಂಡ ಹೆಂಡ್ರ ಪವಾಡಿ ಅಂತ ತಿಳ್ಕೊಂಡು 12 ಗಂಟೆಗೆ ಹೋದ ಮಧ್ಯರಾತ್ರಿ. ಎಟಕ್ರಿ? ಮಧ್ಯರಾತ್ರಿ 12 ಗಂಟೆಗೆ ಹೋದ. ಬಾಗಿಲು ಹೊಡೆದ. ಗಂಡ ಎಲ್ಲಿ ಅಂತ ಸೀದಾ ಡೈರೆಕ್ಟ್ ಗಂಡನೇ ಕೇಳಿಲ್ಲ. ಗಂಡ ಇಲ್ಲ ಅಂದ್ರೆ ಹೆಣ್ಮಗಳು ಮನೆ ಬಂತು. ನನ್ನ ಗಂಡ ಬೀಗರೂರಿಗೆ ಹೋಗ್ಯಾನ, 2 ದಿನಗಳು ಬಿಟ್ಟು ಬರ್ತಾನಂತ ಸುಳ್ಳು ಹೇಳಿದ್ರು. ಆಯ್ತು ಅಂತ ತಿಳ್ಕೊಂಡ ಊರು ಅದಿಸಿ ಹೊರಗೆ ಕಾಯಕತ್ತಿದೆ. ಎಷ್ಟು ದಿನ ಹೋಗ್ತಾನೆ? ಕಾಯ ಕುಂತ ಒಂದಿನ ಕಾಯುವಂತ ಮನುಷ್ಯ ನೋಡಿಲ್ಲ, ಇವ ನೋಡಿದೆ. ಯಾಕಂದ್ರೆ ಸಾಲ ಕೊಟ್ಟವ್ರು ಬಹಳ ಹೇಗೆ ಯಾರು ನೋಡ್ತಾರಂದ್ರ, ಸಾಲ ಇಸ್ಕೊಂಡವ್ರು ನೋಡ್ತಾರೆ, ಕೊಟ್ಟವ್ರ ಕಣಿಗೆ ಬಿಳಂಗಿಲ್ಲ, ತಪ್ಪಿಸ್ಕೊಂಡು ಓಡಾಡ್ತಿರ್ತಾರೆ. ನೋಡಿದ್ರ ಇವ್ ಯಾವಾಗ ಬಿಡ್ಲಿಲ್ಲ. ಒಂದಿನ ಮನೆ ಕೂತ್ಕೊಂಡಿದ್ದ, ಹೋದ ಹೆಂಡತಿ ಬಂದ್ರು. ಗಂಡ ಎಲ್ಲಿ ಅಂತ ಕೇಳಿದ್, ಅಂತ ಕೇಳಿದಾಗ ಒಂದ್ 2 ನಿಮಿಷ ಬರ್ತದೆ ಅಂತ ಮತ್ತೆ ಒಳಗೋದ್ರು. ಹೆಂಡತಿ ಗಂಡಿಗೆ ಹೇಳ್ತಾರ, ಬಂದು ನಿಂತಾನ ಹೊರಗೆ. ಯಮರಾಯ ಬಂದು ನಿಂತಾನ. ಅವ್ ಏನ್ ಹೇಳಿ ₹1 ಕೇಳಕತ್ತಾನ. 6 ತಿಂಗಳಾಯ್ತು ಬಿಡುತ್ತಿಲ್ಲ. ಮನೆಗೆ ಅಲ್ಲೇ ರಾತ್ರಿ ಓಡಾಡಕತ್ತಾನ ₹1 ಅಂತ ಹೇಳಿದ್ರು. ಯಾವಾಗ ಹೆಂಡತಿ ಗಂಡಿಗೆ ಹೇಳಿದಾಗ, ₹1 ಸಾಲ ಕೊಡೋದವ, ಈಗ ಬಾಳೆಹಣ್ಣು ಕೊಡೋದಿಲ್ಲ, ನಾ ಸತ್ತಂಗ್ ಮಾಡ್ತೀನಿ, ಎತ್ತಂಗ್ ಮಾಡು. ₹1 ನಾ ಸತ್ತಂಗ್ ಮಾಡ್ತೀನಿ, ನೀ ಎತ್ತಂಗ್ ಮಾಡು ಅಂತ ಗಂಡ ಹೇಳಿದ. ಹೊರಗೆ ಬಂದಳು. ಗಂಡಲ್ಲಿ ಸತ್ತು ಹೋದ. ಗಂಡ ಏನೇನು ಹೇಳುದು? ಸತ್ತು ನೋಡು, ₹1 ಸಾಯ್ಬೇಡ, ಇರದೇ ₹1. ನಾನ್ ಬಾಳ ದೊಡ್ಡ ಸಾಲ ಕೊಟ್ಟಿಲ್ಲ, ಆದ್ರೂ ಬಿಡಕ್ಕೆ ಮನಸ್ಸಿಲ್ಲ. ಜಿಪ್ಪಂಡ್ರು ಸಾಲ ₹1 ಸತ್ತೋದಂಗ್ ಮಾಡ್ತಿರ್ತಾರೆ ಇವ್ರು. ಇಲ್ಲಿ ಇವ್ರಿಗೆ ಜೀವವನ್ನೇ ಆಗತ್ತೆ ₹1 ಸಂಬಂಧ. ನೋಡು, ₹1 ಜೀವ ಕಳ್ಕೊಬೇಡ ಅಂತ ಹೇಳಿದ ಗಂಡಗ. ನಾ ಒಳಗ್ ಬರ್ತೀನಿ, ಒಳಗ್ ಬನ್ನಿ ನೋಡ್ಬರಿ ಅಂತ. ಅವನು ಸತ್ತಂಗ್ ಬಿದ್ದಿದ್ದ. ಯಾವಾಗ ಸತ್ತಂಗ್ ಬಿದ್ದಾನ, ಸತ್ತು ಹೋಗ್ಯಾನಂದ್ರೆ ಹೋಗ್ಯಾನಂತ ಅವತ್ತು ಹೇಳಿದಾನ. ಯಾವಾಗ ಸತ್ತು ಹೋಗ್ಯಾನ ನನಗೆ ಗೊತ್ತಾಗ್ಯದಲ್ಲ, ಇವತ್ತು ನಂದು ₹5 ಖರ್ಚಾಗಿರುತ್ತೆ. ಅಂತ್ಯ ಸಂಸ್ಕಾರ ಮಾಡವ ಅಂತ ತಿಳ್ಕೊಂಡು ಏನ್ ಮಾಡಿದ್ರು, ಊರಾಗಿನ ಜನ ಕರ್ಸಕ್ಕೆ. ನೋಡ್ರಿ, ಕರೆಸ್ತೀನಿ, ಈಗ ಇಡೀ ಊರ್ ಜನ ಸೇರಿಸ್ತೀನಿ ಅಂದ. ಸತ್ತು ಹೋಗ್ಯಾನ, ಮತ್ತೆ ಚಿಂತೆ ಮಾಡ್ತೀವಿ, ಸೇರಿಸಿ ಬಂದ್ರೆ ಹೆಂಡತಿ ಅವಾಗ ಹೋಗ್ತಾನಂತ ಅಕ್ಕಿ. ಇಡೀ 3 ಜನಕ್ಕೆ ದಂಡ ಹಾಕಿದಾರೆ. ಒಂದು ರೋಡ್ ಹೋಗಿ, ನಿಮ್ಮೂರೊಳ ಬಾಳ ಚಲೋ ಪುಣ್ಯಾತ್ಮಿದ್ದ, ಸತ್ತು ಹೋಗ್ಯಾನ, ಬನ್ರಿಪ್ಪ, ನಾನೊಂದಿಷ್ಟು ಹಣ ಖರ್ಚು ಮಾಡ್ತೀನಿ, ಅವನಿಗೆ ಬಾಳ ಸಾಲದ ಬಾಧೆ, ಈಗ ಸತ್ತು ಹೋಗ್ಯಾನ, ಅಂತ್ಯ ಸಂಸ್ಕಾರ ಮಾಡಿ ಪುಣ್ಯದ ಬುದ್ಧಿ ಕಟ್ಕೊಂಡು ಬರೀ ಅಂತ ಕರ್ಕೊಂಡು ಬಂದು ಇಡೀ ಊರು ಸೇರ್ತ್ರಿ. ಸೇರಿ ಏನ್ ಮಾಡಿದ್ರು, ಸೌದೆ ರೆಡಿ ಮಾಡಿದ್ರು. ಇದು ವಯಸ್ಸಿನೊಳಗೆ ₹1 ಸತ್ತು ಹೋಗ್ಯದ, ಇನ್ ಹೆಂಗಾರ ಮಾಡಿ ಎಲ್ಲ ಚಟ್ಟ ರೆಡಿ ಮಾಡಮ್ರಿ. ಚಟ್ಟದ ಕುಂತ್ ಸತ್ಕೊಂಡು ಬಂದ್ರು.
ಅವಾಗ ಇದ್ದಿಲ್ಲ ಗೊತ್ತಿಲ್ರಿ, ಇದು ಪ್ರಾಣಿ ನಡಿಕಂತಳ ನೋಡು, 1 ರೂಪಾಯಿ ಸಂಬಂಧ ಆ ಮನುಷ್ಯ ಬಾಟಿಗೆತ್ತ ಮನುಷ್ಯದಾನ, ನಮ್ಮ ನೀನು ಅದೇ ಬಿಡಂಗ್ ಕಾಣವಲ್ಲ, ನಿನ್ನ ಸುಡುತ್ತಾನೆ ಇದಕ್ಕೆ ಮಣ್ಣ ಮುಗಿಸ್ತಾನೆ ಹೊತ್ತು ನನ್ನ ಚಿಂತೆ ಹೆಂಗಂದ್ರೆ ಕೇಳಿದ್ವಿ. ನನ್ನ ಚಿಂತೆ ಹೆಂಗಂದ್ರು ಇದು ಸಮಸ್ಯೆ ಬಹಳ ಆಯ್ತು. ಮುಗಿದೋಗ್ಯದ ಮಾತಾಡ್ಬೇಕಾದ್ರೆ ಎಚ್ಚರದಿಂದ ಮಾತಾಡಬೇಕು. ಚಟ್ಟಕ್ಕೆ ರೆಡಿ ಮಾಡಿದ್ರು, ಚಟ್ಟದಾಗ ಕುಂದಿಸಿದ್ರು, ಚಟ್ಟದಾಗ ಕುಂದಿಸಿದ್ರೆ ಎದ್ದು ಹೋಗ್ಬೇಕಲ್ಲ. ನಡೀತಿ ಅಂತ ಬಾಜು ನೋಡು, ಇಡೀ ಊರು ಕಲ್ತದ, ಏನಾದ್ರೂ ಮಾಡಿ ಸುಳ್ಳು ಹೇಳಿಬಿಡು, ಹೆಂಗಾರ ಮಾಡಿ ಮೂರ್ಛೆಗೊಂಡ ದಿನ ಸುಳ್ಳು ಹೇಳ್ತೀನಿ, ನನ್ನ ಜೊತೆ ಸಂಸಾರ ಮಾಡು ಬಾ ಅಂತ ಕರೀತಾಳೆ ಹೆಂಡತಿ ಗಂಡ. ಎಲ್ಲಿ ಸಂಸಾರ ಮನೆದು ಸುಂದ ಅಂತ ನಾವು ಚಟ್ಟಗಳು ಕೂತ್ರು ಒಳಗ ಮನಸ್ಸಿಂದ ಮಾತಾಡಕತ್ತ ಎರಡು ಗಂಡ ಹೆಂಡತಿ. ಎಲ್ಲಿ ಬಂತ್ರಿದ ಅಂತ್ಯ ಸಂಸ್ಕಾರ ಮಾಡಕ್ ಸಮಾಧಿ ಬಂತು. ಮುಂದ ಸಮಾಧಿ ಬಂದಾಗ ಏನ್ ವಿಚಾರ ಮಾಡಿದೀವ, ಇದು 1 ರೂಪಾಯಿ ಸಂಬಂಧ ಜೀವ ಹುಟ್ಟದು, ಇದ್ರ ಮಣ್ಣು ಮಾಡೋದು ನಾಡ ಸುಡ್ಬೇಕಂದು, ಮಣ್ಣು ಮಾಡಿದ ದೆವ್ವ ಏನ್ ಮಾಡ್ಬೇಕು, ಸುಡ್ಬೇಕಂದವ. ಸುಡ್ಬೇಕಂದ ಏನ್ ಮಾಡಿದ, ಮತ್ತೆ ವಯಸ್ಸು ನೋಡಿದ್ವು ಚಲೋ ಕಟ್ಟ ಮಸ್ತಾಗಿ ನೋಡ್ರು, ಇದು ಸುಡ್ಬೇಕಾದ್ರೆ ಎದ್ದು ಶಡದ ಹೋಗ್ತಾಳ, ನಾಕೆ ಬಡಿಸ್ಬೇಕಂತ ನಾ ಕೂಡ ನಿಲ್ಲಿಸ್ಬೇಕು ಆ ಕಡೆಯಿಂದ ಈ ಕಡೆ. ಯಾಡಿದಂತಲ್ಲ ಮನುಷ್ಯನಿಂದ ನೋಡು, ವಯಸ್ಸು ನೋಡ್ರಿ ಹುಡ್ರು ನಿಂತಾವ, ನಿನ್ನ ಬಿಡಂಗಿಲ್ಲ, ಮಾಡಿತಾರ ಎದ್ದರ ಹೋಗು, ಎಲ್ಲ ಸಂಬರ ಏನಿಲ್ಲ ಎದ್ದಿರಿ ನೋಡೋಣ ಅಂತ ಅವಾಗ ಎತ್ತಬೇಕು. ಎತ್ತ ಹೇಳಿದವ ಚಟ್ಟಕ್ಕೆ ಸರಿಗೆ ಕಟ್ಟಿಗೆ ತಂದಿದ್ರು, ಕಟ್ಟಿಗೆ ಸುತ್ತ ಕಟ್ಟಿಗೆ ಹಾಕಿದ್ರು, ನಡವರ್ಕ್ ಮನುಷ್ಯರು ಮನುಷ್ಯದಾಗ ಹೆಂಡತಿ ಅಂತ ನೋಡು, ಏನಾದ್ರು ಇರೋ ಸಾನಿ ಮುಚ್ಚದ ಹೆಂಗಾರ ಮಾಡಿ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೆಂಡತಿ ಅಂತ ಮನಸ್ಸಿನಿಂದ ಕೇಳಿಲ್ಲ. ಸುಮ್ಮನೆ ನೋಡ ಇನ್ನೊಂದು 2 ತಾಸು ಎತ್ತಿರ್ತಾನ ನಾವು. 3 ಜನ ಕೇಳ ನನ್ ಕೂಡ ಮುಂದ ಚಿಮ್ನೆಣ್ಣೆ ಹಾಕುತ್ತದೆ ಅಂತ ಚಿಮ್ನೆಣ್ಣೆ ಸುತ್ತಲ್ಲ ಹಾಕಿದ್ರು. ಚಿಮ್ನೆಣ್ಣೆ ಹಾಕಿದ್ರಿ ಕಡ್ಡಿ ಹಚ್ತಾರ್ರಿ, ಸುಟ್ಟಕ್ಕತ್ತಿನ ಶರೀರ ಸುಟ್ಟ ಮೇಲೆ ಹೊಡಿತಾರೆ ಅವರು. ಎದ್ದಿಲ್ಲ ಗೊತ್ತದ ಹೆಂಡತಿಗೆಲ್ಲ ಹೊಡಿತಾರೆ ಅನ್ನೋದು. ಅವ ಅಂದ ಇನ್ನು ಸಮಾಧಾನ ನನಗೇನ ತೊಂದರೆ ಅನಿಸಿಲ್ ತಡಿ ಅಂತ ಗಂಡ ಚಿಮ್ನೆಣ್ಣೆ ಹಾಕಿದ್ರು, ಬೆಂಕಿ ಹಚ್ಚಿದ್ರು. ಬೆಂಕಿ ಹಚ್ಚಿದಾಗ ಸುಡುತ್ತಿದ್ದೇವೆ ಅಂತ ಹೇಳ್ತಿದ್ರು. ಎಲ್ಲಿ ಸುಡ ಹೋಗ್ತದೆ, ಇನ್ನು ಮೀಟಿನ ಹಾಕಿ ಬಂದಿರುತ್ತೆ. 1 ರೂಪಾಯಿ ಸಂಬಂಧ ಇದೆ. ಹೀಟ್ ಇನ್ನು ಬಂದಿಲ್ಲ ನಾಳೆ ಅಂತ, ಹೀಟ್ ಬಂದಿಲ್ಲ ಅಂದ್ರೆ ಮತ್ತೆ